ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನೀನು ತುಂಬಾ ಧೈರ್ಯವಂತೆ ಅಂದುಕೊಂಡರೆ ಪ್ರತಿಯೊಂದಕ್ಕೂ ಹೆದರುತ್ತೀಯಲ್ಲ. ಸ್ವಲ್ಪ ಮಳೆ ಕಡಿಮೆಯಾಗಲಿ, ನಾನೇ ಕರೆದುಕೊಂಡು ಹೋಗುತ್ತೀನಿ ಅಂತ ಹೇಳುತ್ತಾ ಅವನು ಪಕ್ಕದಲ್ಲಿ ಕುಳಿತರೆ ಜಾನು ಅವನ ಭುಜಕ್ಕೆ ಒರಗಿ ಕೂಡ್ತಾಳೆ. ರಾಮ್, ಈ ಸಮಯ ಹೀಗೆ ನಿಲ್ಲಬಾರದ ಅಂತ ಅನಿಸ್ತಾ ಇದೆ. ಈ ಸಂತೋಷ, ನೆಮ್ಮದಿ, ಹೇಳಿಕೊಳ್ಳಲು ಆಗದಂತ ಭಾವನೆ, ಇದೆಲ್ಲವನ್ನು ಕಳೆದುಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ರಾಮ್ ಅಂತಾಳೆ. ಕಳೆದುಕೊಳ್ಳೋದು ಅಂದ್ರೆ ಏನು ಜಾನು? ಇದೆಲ್ಲ ನಿನಗೆ ಯಾವಾಗಲೂ ಇರುತ್ತೆ. ಹೀಗೆ ಯಾಕೆ ಮಾತಾಡ್ತಾ ಇದ್ದೀಯಾ ಇವತ್ತು ಅಂತಾನೆ. ಯಾಕೋ ಗೊತ್ತಿಲ್ಲ, ಈಗೀಗ ಒಂದು ತರ ಭಯ ಶುರುವಾಗಿದೆ ಅಂತ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದಾಗ, ನೀನು ಯೋಚನೆ ಮಾಡೋದು ಜಾಸ್ತಿಯಾಗಿದೆ, ಅದಕ್ಕೆ ಹೀಗೆ ಭಯ ಆಗ್ತಾ ಇರೋದು. ಏನಾಗಲ್ಲ, ಧೈರ್ಯವಾಗಿರು ಅಂತ ಹೇಳ್ತಾನೆ. ಜಾಹ್ನವಿಯ ಮನದ ಮೂಲೆಯಲ್ಲಿ ಭಯ ಮಾತ್ರ ಭದ್ರವಾಗಿ ಕೂತಿದೆ. ಸ್ವಲ್ಪ ಹೊತ್ತಿಗೆ ಮಳೆಯ ರಭಸ ಕಡಿಮೆಯಾಗಿದೆ. ಜಾನು ಮನೆಗೆ ಹೋಗುವ ಮನಸ್ಸಿಲ್ಲದಿದ್ದರೂ ಮನೆಯಲ್ಲಿ ಎಲ್ಲರೂ ಆತಂಕದಲ್ಲಿ ಇರುತ್ತಾರೆ ಅನ್ನುವ ಕಾರಣಕ್ಕೆ ರಾಮ್ನ ಕಡೆ ನೋಡಿದರೆ, ರಾಮ್ ಹೋಗೋಣ ಬಾ, ನಿನ್ನನ್ನು ಮನೆಯ ಹತ್ತಿರ ಬಿಡ್ತೀನಿ ಅಂತ ಕರೆದುಕೊಂಡು ಹೋಗ್ತಾನೆ. ಒಂದು ಛತ್ರಿಯ ಕೆಳಗೆ ಇಬ್ಬರು ಆಶ್ರಯ ಪಡೆದಿದ್ದಾರೆ. ರಾಮ್ ಜಾಹ್ನವಿಯ ಹೆಗಲನ್ನು ಬಳಸಿ ನಡೆಯುತ್ತಿದ್ದರೆ ಜಾನು ರಾಮ್ನ ಕೈಗೆ ತನ್ನ ಕೈಯನ್ನು ಸೇರಿಸಿ ನಡೆಯುತ್ತಿದ್ದಾಳೆ. ಮನೆಯ ಹತ್ತಿರಕ್ಕೆ ಬಿಟ್ಟು ಹುಷಾರಾಗಿ ಹೋಗು ಅಂತಾನೆ. ಜಾಹ್ನವಿ ಹೂ ಅಂದು 2 ಹೆಜ್ಜೆ ಮುಂದೆ ಹೋದವಳು ವಾಪಸ್ ಬಂದು ರಾಮ್ನ ಕೆನ್ನೆಗೆ ಮುತ್ತಿಟ್ಟು ಇದು ನಾಳೆಯವರೆಗೂ ಇರಲಿ ಅಂತ ಕಣ್ಣು ಮಿಟಿಕಿಸಿ ಹೋಗ್ತಾಳೆ. ಜಾಹ್ನವಿ ಬರುವುದನ್ನೇ ಕಾಯುತ್ತಾ ಎಲ್ಲರೂ ಕುಳಿತಿದ್ದಾರೆ. ಸ್ವಲ್ಪ ನೆಂದು ಬಂದ ಮಗಳನ್ನು ನೋಡಿ ಕೌಸಲ್ಯರವರು ದೊಡ್ಡ ಕಣ್ಣು ಬಿಟ್ಟರೆ ಉದಯ್ ರಾಜ್ ಶತಪಥ ತಿರುಗುತ್ತಿದ್ದವರು ಬಾಗಿಲಿನ ಕಡೆ ನೋಡಿ ಬೇಸರದಿಂದ ತಮ್ಮ ರೂಮಿಗೆ ಹೋಗ್ತಾರೆ. ಅಣ್ಣಂದಿರು ಎದ್ದು ಬಂದು, ಜಾಹ್ನವಿ ಎಲ್ಲಿದ್ದೆ ನೀನು? ನಾವು ದೇವಸ್ಥಾನದ ಹತ್ತಿರ, ಮೈದಾನದ ಹತ್ತಿರವೆಲ್ಲ ಹುಡುಕಿ ಬಂದ್ವಿ. ಈ ಮಳೆಯಲ್ಲಿ ಎಲ್ಲಿ ನಿಂತಿದ್ದೆ ಅಂತ ಕೇಳ್ತಾರೆ. ನಾನೇನು ಚಿಕ್ಕ ಮಗುನ, ಮಳೆಯಲ್ಲಿ ನೆನೆಯೋದಕ್ಕೆ ನನ್ನ ಫ್ರೆಂಡ್ಸ್ ಇದ್ರಲ್ಲ ಅವರ ಮನೆಯಲ್ಲಿ ಇದ್ದೆ ಅಂತಾಳೆ. ಹಾಗೆಲ್ಲ ಒಬ್ಬರ ಮನೆಗೆ ಹೋಗಬಾರದಮ್ಮ, ನೀನು ಮಳೆ ಶುರುವಾದಾಗಲೇ ಮನೆಗೆ ಬರಬೇಕಲ್ವಾ ಅಂದಾಗ ನಾನು ಬರಬೇಕು ಅಂದುಕೊಂಡಿದ್ದೆ ಅಣ್ಣ, ಆದರೆ ಗುಡುಗು ಸಿಡಿಲು ನೋಡಿ ಭಯ ಆಯ್ತು, ಅದಕ್ಕೆ ಅವರ ಜೊತೆ ಹೋದೆ ಅಂತಾಳೆ. ಜಾಹ್ನವಿ ಮೊದಲು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡು ಬಾ, ಆಮೇಲೆ ಮಾತಾಡುವೆಯಂತೆ, ಶೀತವಾದರೆ ಕಷ್ಟ ಅಂತ ಸುಕನ್ಯಾ ಜಾಹ್ನವಿಯನ್ನು ಕರೆದುಕೊಂಡು ಹೋದರೆ, ಜಾಹ್ನವಿ ಮನೆಗೆ ಬಂದಾಯ್ತಲ್ಲ, ಬನ್ನಿ ಎಲ್ಲರೂ ಊಟ ಮಾಡಿ ಅಂತ ಪದ್ಮಿನಿ ಕೂಗ್ತಾಳೆ. ಕೌಸಲ್ಯರವರು ಮುಖ ಊದಿಸಿಕೊಂಡು ಕೂತಿದ್ದಾರೆ. ಜೈರವರು ಅಮ್ಮನ ಪಕ್ಕ ಕೂತು, ಏನಾಯ್ತು ಅಮ್ಮ, ನೀವು ಯಾಕೆ ಹೀಗೆ ಕೂತಿರೋದು ಅಂತ ಕೇಳ್ತಾರೆ. ನಿಮಗೆ ಗೊತ್ತಿಲ್ವಾ, ಪ್ರತಿ ಸಲ ನಾನೇ ಹೇಳಬೇಕಾ? ಅವಳು ಬೆಂಗಳೂರಿನಲ್ಲಿ ಇದ್ದಿದ್ರೇನೆ ಚೆನ್ನಾಗಿರೋದು, ಮನೆಯಲ್ಲಿ ಇರ್ತಾಳೆ ಅಂತ ಇಲ್ಲಿಯ ಕಾಲೇಜಿಗೆ ಸೇರಿಸಿದರೆ ನಿಮ್ಮ ಸದರ ಜಾಸ್ತಿ ಆಯ್ತು. ಹೀಗೆ ಆದರೆ ಅವರನ್ನೆಲ್ಲ ಸೀದಾ ಮನೆಯೊಳಗೆ ಕರೆದುಕೊಂಡು ಕೂರಿಸ್ತಾಳೆ, ನೋಡ್ತಾ ಇರಿ ಅಂತಾರೆ. ಅದರಲ್ಲೇನಿದೆ ತಪ್ಪು ಅಮ್ಮ? ಜಾಹ್ನವಿಯನ್ನು ಅವರೆಲ್ಲ ಎಷ್ಟು ಪ್ರೀತಿಸ್ತಾರೆ ಅಂತ ನಿಮಗೇನು ಗೊತ್ತು? ಅವಳ ಹುಟ್ಟಿದ ಹಬ್ಬದ ದಿನ ನಾವೆಲ್ಲ ಕಣ್ಣಾರೆ ಕಂಡ ಮೇಲೆ ಈ ಮಾತು ಹೇಳ್ತಾ ಇರೋದು. ಈ ಊರಿನಲ್ಲಿ ನೀವಾಗಲಿ ನಾವಾಗಲಿ ಯಾರು ಯಾರಿಗೂ ಪರಿಚಯ ಇಲ್ಲ, ಆದರೆ ಜಾಹ್ನವಿ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಿಮ್ಮ ಒತ್ತಾಯಕ್ಕೆ ಮಳೆಯಲ್ಲಿ ನೆನಿತಾಳೆ ಅನ್ನುವುದಕ್ಕೆ ಅವಳು ಹುಡುಕಿದ್ವಿ ಹೊರತು ಅವಳಿಗೇನಾದರೂ ತೊಂದರೆ ಆಗುತ್ತೆ ಅಂತಲ್ಲ. ನಾವು ಇದನ್ನೆಲ್ಲ ಯೋಚನೆ ಮಾಡದೆ ಊಟ ಮಾಡಿ ಬನ್ನಿ ಅಂತಾರೆ. ನೀವು ಏನೇ ಹೇಳಿದರೂ ಅಷ್ಟೇ, ಮುಂದಿನ ವರ್ಷ ಅವಳ ಹುಟ್ಟಿದ ಹಬ್ಬ ಬರುವಷ್ಟರಲ್ಲಿ ಅವಳ ಮದುವೆ ಮಾತುಕತೆಯಾಗಿರಬೇಕು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಲ್ಲ. ಈಗಲೇ ರಾಜ ಮನೆತನದವರನ್ನು ವಿಚಾರಿಸಿ ಹುಡುಗನ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳಿ ಕೌಸಲ್ಯರವರು ಎದ್ದು ಹೋದರೆ ಮೂವರು ಅಣ್ಣಂದಿರು ಮುಖ ನೋಡಿಕೊಳ್ತಾರೆ. ಜಾಹ್ನವಿ ಸ್ನಾನ ಮಾಡಿ ಬಂದು ಆಕ್ಷಿ ಎನ್ನುತ್ತಿದ್ದ ಹಾಗೆ ಸುಕನ್ಯಾ ಬಿಸಿ ನೀರಿನ ಆವಿ ಮುಂದಿಟ್ಟು, ನೋಡಿದ್ಯಾ ಮಳೆಯಲ್ಲಿ ನೆನೆದರೆ ಎಷ್ಟೆಲ್ಲ ಅವಾಂತರ ಅಂತ ಅಂತಾರೆ.
ಇಲ್ಲ ಅತ್ತಿಗೆ, ಮಳೆಯಲ್ಲಿ ನೆನೆದರೆ ಪ್ರೀತಿಯಲ್ಲಿ ಇನ್ನೊಂದು ಅವಾಂತರವಾಗುತ್ತೆ ಅಂತಾಳೆ ಜಾಹ್ನವಿ. ಏನು, ಪ್ರೀತಿಯಲ್ಲಿ ಅವಾಂತರನ ಅಂತ ಸುಕನ್ಯಾರವರು ಮರು ಪ್ರಶ್ನಿಸಿದಾಗ ನಾಲಿಗೆ ಕಚ್ಚಿಕೊಂಡ ಜಾಹ್ನವಿ, ಇದೆಲ್ಲ ನಿಮಗೆ ಅರ್ಥ ಆಗೋಲ್ಲ, ನೀವು ಹೋಗಿ ಊಟ ಮಾಡಿ ಅತ್ತಿಗೆ, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಸುಕನ್ಯಾರವರನ್ನು ಕಳುಹಿಸಿ ಹಾಸಿಗೆ ಮೇಲೆ ಉರುಳಿದ ಜಾಹ್ನವಿ ಮಧ್ಯಾಹ್ನ ನಡೆದ ಘಟನೆಯನ್ನು ನೆನೆಯುತ್ತಾ ನಾಚಿ ನೀರಾಗುತ್ತಾಳೆ. ಹೀಗೆ 1 ವಾರ ಕಳೆದಿದೆ. ರಾಮ್ ಮತ್ತು ಜಾಹ್ನವಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾರೆ. ರಾಜಶೇಖರ್ ಅವರಿಬ್ಬರನ್ನು ನೋಡಿದಾಗೆಲ್ಲ ಕಣ್ಣು ಕೆಂಪ ಮಾಡಿಕೊಂಡರೆ, ಮಧು ಸ್ವಲ್ಪ ತಾಳ್ಮೆ ಇರಲಿ ಅಣ್ಣ, ಇವರು ಹೆಚ್ಚು ದಿನ ಒಟ್ಟಿಗೆ ಓಡಾಡಲು ಆಗಲ್ಲ, ನಾನು ಇದಕ್ಕೆಲ್ಲ ಅಂತ್ಯ ಹಾಡ್ತೀನಿ ಅಂತಾನೆ. ಮಕ್ಕಳ ಜೊತೆ ಹೊಳೆಯ ಸಮೀಪ ಬಂದವರು ನೀರಿನಲ್ಲಿ ಆಟವಾಡುತ್ತಾ ಕಾಲ ಕಳೆದು ಬರುತ್ತಿದ್ದಾಗ ನಂತರ ದೊಡ್ಡ ಮರ ನೋಡಿ, ರಾಮ್ ಈ ಮರದಲ್ಲಿ ಜೋಕಾಲಿ ಕಟ್ಟಿದರೆ ಹೇಗೆ ಅಂತಾಳೆ. ಆಯ್ತು ಜಾನು, ನಾಳೆ ಕಟ್ತೀನಿ, ನಾಳೆಯಿಂದ ನೀನು ಇಲ್ಲಿ ಜೋಕಾಲಿ ಆಡಬಹುದು ಅಂತಾರೆ. ಹಾಗೆ ಮಾತಾಡುತ್ತಾ ಬಂದವರು ತೆಪ್ಪದ ಮನೆಯವರ ಹತ್ತಿರ ಬಂದಾಗ ಅವರ ಮನೆ ಪೂರ್ತಿ ಹಾಳಾಗಿರುವುದನ್ನು ನೋಡಿ ಮನಸ್ಸಲ್ಲೇ ತೀರ್ಮಾನ ಮಾಡಿದ ಜಾಹ್ನವಿ ಮನೆಗೆ ಬರ್ತಾಳೆ. ಅಣ್ಣಂದಿರು ಸಂಜೆ ಮನೆಗೆ ಬರುವುದನ್ನೇ ಕಾಯುತ್ತಿದ್ದ ಜಾನು ವಿಕ್ಕಿ ಅಣ್ಣನಿಗೆ ಹೇಳಿ ತೆಪ್ಪದವರ ಮನೆಯನ್ನು ಕಟ್ಟಿಸಲು ಹೇಳ್ತಾಳೆ. ಆಯ್ತು ಜಾನು, ಕಟ್ಟಿಸಿಕೊಡೋಣ ಅಂತ ಒಂದೇ ಮಾತಿಗೆ ಒಪ್ಪಿದರೆ ಶರ್ಮಿಳಾ ಕೋಪಗೊಂಡು ಹಾಳಾದವಳನ್ನು ಮೊದಲು ಮದುವೆ ಮಾಡಿ ಮನೆಯಿಂದ ಹೊರಗೆ ಸಾಗಿ ಹಾಕಬೇಕು, ಇಲ್ಲ ಅಂದರೆ ಊರ ಉದ್ಧಾರ ಮಾಡಿ ಮನೆಯನ್ನು ಹಾಳು ಮಾಡ್ತಾಳೆ ಅಂತ ಮನಸ್ಸಲ್ಲೇ ಬೈದುಕೊಳ್ತಾಳೆ. ನೇರವಾಗಿ ಹೇಳಲು ಧೈರ್ಯ ಇರಬೇಕಲ್ಲ. ರಾಮ್ ಮರಕ್ಕೆ ಜೋಕಾಲಿ ಕಟ್ಟಿದರೆ ಜಾನು ತುಂಬಾ ಸಂತೋಷದಿಂದ ಜೋಕಾಲಿಯನ್ನು ಆಡ್ತಾಳೆ. ರಾಮ್ ಅವಳನ್ನು ತೂಗಿದರೆ ಮಕ್ಕಳೆಲ್ಲ ಅವರಿಬ್ಬರ ಸಂತೋಷವನ್ನು ಕಣ್ಣು ತುಂಬಿಕೊಳ್ತಾರೆ. ತೆಪ್ಪದವರ ಮನೆ ಕೂಡ ಕಟ್ಟಲಾಗುತ್ತಿದೆ. ಆಗ ಮಕ್ಕಳು, ಅಕ್ಕ, ನಮ್ಮ ಮನೆಗಳು ಪೂರ್ತಿ ಹಾಳಾಗಿದೆ, ನಮಗೂ ಮನೆಯನ್ನು ಕಟ್ಟಿಸಿಕೊಡಕ್ಕ ಅಂದಾಗ ಜಾಹ್ನವಿ ಆಲೋಚಿಸುತ್ತಾ, ಹೌದು, ನನಗೇಕೆ ಈ ಆಲೋಚನೆಯೇ ಬರಲಿಲ್ಲ ಅಂತ ತನ್ನ ತಲೆಗೆ ತಾನೇ ಹೊಡೆದುಕೊಂಡು, ಹೌದು ಕಣ್ರೋ, ಇದರ ಬಗ್ಗೆ ನಾನು ಯೋಚಿಸಲೇ ಇಲ್ಲ, ಅಣ್ಣಂದಿರಿಗೆ ಹೇಳಿ ನಿಮಗೆಲ್ಲ ಮನೆಯನ್ನು ಕಟ್ಟಿಸಿಕೊಡ್ತೀನಿ ಅಂತಾಳೆ. ಆದರೆ ಅಂತ ರಾಮ್ ಮಾತನ್ನು ನಿಲ್ಲಿಸಿದಾಗ, ಹೇಳಿ ರಾಮ್, ಯಾಕೆ ಅರ್ಧಕ್ಕೆ ಮಾತು ನಿಲ್ಲಿಸಿದ್ರಿ ಅಂತಾಳೆ. ಜಾಹ್ನವ್, ಎಲ್ಲರ ಮನೆ ಕಟ್ಟೋದಕ್ಕೆ ತುಂಬಾ ದುಡ್ಡಾಗುತ್ತೆ, ಯೋಚಿಸಿ ಮಾತು ಕೊಡು ಅಂತಾನೆ. ಈ ಮಾತು ಕೇಳಿ ಮಕ್ಕಳ ಮುಖ ಸಪ್ಪೆಯಾದರೆ ಜಾನು, ಪರವಾಗಿಲ್ಲ ಕಣ್ರೋ, ಈ ವರ್ಷ ನಮ್ಮ ಟೀ ಎಸ್ಟೇಟ್ನಲ್ಲಿ ಬರುವ ಪ್ರಾಫಿಟ್ ಎಲ್ಲವೂ ಮನೆ ಕಟ್ಟೋದಕ್ಕೆ ಅಂತ ನಾನು ಅಣ್ಣನಿಗೆ ಹೇಳ್ತೀನಿ, ಅಣ್ಣಂದಿರು ನನ್ನ ಮಾತು ತೆಗೆದು ಹಾಕೋಲ್ಲ ಅಂತಾಳೆ. ಈಗ ಮತ್ತೆ ಮಕ್ಕಳ ಮುಖ ಅರಳಿದೆ. ಹೀಗೆ ಪ್ರತಿದಿನ ರಾಮ್, ಜಾಹ್ನವಿ ಮತ್ತು ಮಕ್ಕಳು ಸಂತೋಷದಿಂದ ಇದ್ದರೆ ಮಧು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾನೆ. ಟೀ ಸೊಪ್ಪಿನ ಎಲೆಗಳನ್ನೆಲ್ಲ ದೊಡ್ಡ ದೊಡ್ಡ ಚೀಲಗಳಲ್ಲಿ ತುಂಬಿಸಿ ನಾಳೆ ಫ್ಯಾಕ್ಟರಿಗೆ ಕಳುಹಿಸಲು ತಯಾರು ಮಾಡಿದ್ದರೆ ರಾತ್ರಿಯೇ ಎಲ್ಲ ಚೀಲಗಳು ಕಾಣೆಯಾಗಿತ್ತು. ರಾಮ್ ಬೆಳಿಗ್ಗೆ ಬಂದು ಚೀಲಗಳಿಲ್ಲದೆ ಇರುವುದನ್ನು ಕಂಡು ಅವಕ್ಕಾಗಿ ನಿಂತರೆ ಕೆಲಸದವರು ಎಲ್ಲ ಕಡೆ ಹುಡುಕಾಡುತ್ತಾರೆ. ಇದೇನಾಯ್ತು, ನಿನ್ನೆಯ ಸಂಜೆಯವರೆಗೂ ಇತ್ತು, ಈಗ ಬೆಳಿಗ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅಂತ ರಾಮ್ ತಡ ಮಾಡದೆ ಜಾಹ್ನವಿಯ ಮನೆಯ ಹತ್ತಿರ ಓಡುತ್ತಾನೆ. ಜೈರಾಜ್ ಹೊರಗಡೆ ನಿಂತಿದ್ದರಿಂದ ರಾಮ್ ಅವನ ಹತ್ತಿರ ನಡೆದಿರುವ ವಿಷಯವನ್ನು ಹೇಳ್ತಾನೆ. ಜೈ ಗಂಭೀರವಾಗಿ, ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗೆ ಆಗದಿದ್ದೆದು ಈಗ ಹೇಗೆ ಆಯ್ತು ಅಂತ ಕೇಳ್ತಾನೆ. ಗೊತ್ತಿಲ್ಲ ಸರ್, ನಿನ್ನೆ ಸಂಜೆ ನಾನೇ ಪ್ಯಾಕ್ ಮಾಡಿ ಇಡಿಸಿದ್ದೆ, ಆದರೆ ಬೆಳಿಗ್ಗೆ ಎನ್ನುವಷ್ಟರಲ್ಲಿ ಸರಿ ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಕಳುಹಿಸಿದ ಜೈ ಯೋಚಿಸುತ್ತಾ ಅಣ್ಣನ ಜೊತೆ ಮಾತಾಡಲು ಹೋಗ್ತಾನೆ. ವಿಕ್ಕಿ ವಿಷಯ ತಿಳಿದು ಯಾರು ಈ ಕೆಲಸ ಮಾಡಿರುವುದು, ಇನ್ಮೇಲೆ ಗೇಟಿನ ಹೊರಗೆ ವಾಚ್ಮೆನ್ಗಳನ್ನು ಜಾಸ್ತಿ ಮಾಡೋಣ, ಅವತ್ತಿನ ಲೋಡ್ ಅವತ್ತೇ ಹೋಗುವಂತೆ ಮಾಡೋಣ ಅಂತ ಹೇಳ್ತಾರೆ. ರಾಮ್ಗೆ ಯಾವುದು ತೊಂದರೆಯಾಗದೆ ಇನ್ನು ಸೆಕ್ಯೂರಿಟಿ ಹೆಚ್ಚಿಸಿದ್ದು ಮಧುಗೆ ಹೆಚ್ಚಿನ ಕೋಪ ಬರಿಸಿದೆ. ರಾಮ್ ಬೇಜಾರಿನಲ್ಲೇ ಕುಳಿತಿದ್ದಾನೆ. ಜಾಹ್ನವಿ ಮತ್ತು ಮಕ್ಕಳು ಮೈದಾನಕ್ಕೆ ಬಂದಿದ್ದಾರೆ. ರಾಮ್ನ ಗಂಭೀರ ಮುಖ ನೋಡಿಯೇ ಜಾಹ್ನವಿ ಏನೋ ಆಗಿದೆ ಅಂತ ತಿಳಿದು ರಾಮ್ನ ಹೆಗಲ ಮೇಲೆ ಕೈ ಇಟ್ಟು, ರಾಮ್, ಯಾಕೆ ಹೀಗೆ ಬೇಜಾರಿನಲ್ಲಿದ್ದೀರಾ, ಏನಾಯ್ತು ಅಂತ ಕೇಳ್ತಾಳೆ. ಇವತ್ತು ನಾನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾಯ್ತು ಅಂತ ನೀರಸವಾಗಿ ಮಾತಾಡಿದಾಗ, ಹೀಗೆ ಹೇಳಿದರೆ ಹೇಗೆ ರಾಮ್, ಸರಿಯಾಗಿ ವಿಷಯ ಹೇಳಿ ಅಂತಾಳೆ.
ಬೆಳಿಗ್ಗೆಯಿಂದ ನಡೆದ ಘಟನೆಗಳನ್ನು ವಿವರಿಸಿದಾಗ ಇದು ಯಾರೋ ಬೇಕು ಅಂತ ಮಾಡ್ತಿರಬಹುದು, ಇಲ್ಲ ಅಂದ್ರೆ ನಿನ್ನೆ ಸಂಜೆ ಇದ್ದದ್ದು ಇವತ್ತಿಲ್ಲ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋದು ಅಂತಾಳೆ. ಯಾರೋ ಮಾಡಿದ್ದಾರೆ, ಆದರೆ ಅವರು ಯಾರು ಅಂತ ಗೊತ್ತಿಲ್ಲವಲ್ಲ. ನಿಮ್ಮಣ್ಣಂದಿರು ನನ್ನ ಬಗ್ಗೆ ಏನು ಅಂದುಕೊಳ್ತಾರೋ ಏನೋ ಅಂತ ಬೆರಳುಗಳನ್ನು ಹೊಸಕಿಕೊಂಡಾಗ ನಾನು ಅಣ್ಣಂದಿರ ಜೊತೆಯಲ್ಲಿ ಮಾತಾಡ್ತೀನಿ, ನೀವು ಬೇಜಾರಾಗಬೇಡಿ, ಮನೆಗೆ ಹೋಗಿ ಓದಿನ ಕಡೆ ಗಮನ ಕೊಡಿ ಅಂತಾಳೆ. ಮಕ್ಕಳು ಕೂಡ ಬೇಜಾರಿನಲ್ಲೇ ಇದ್ದಾರೆ. ಅವರನ್ನು ಕೂಡ ಮನೆಗೆ ಕಳುಹಿಸಿದ ಜಾಹ್ನವಿ ಮನೆಗೆ ಬಂದು ಅಣ್ಣಂದಿರಿಗೋಸ್ಕರ ಕಾಯ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗತ್ತೆ ಅಂತ ನೋಡೋಣ. ಧನ್ಯವಾದಗಳು.